ಅಂದ್ರೆ ಅವ್ರು ಅಳೋದು ಯಾರಿಗೂ ಕಾಣಿಸೋದಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಅವ್ರಿಗೊಂದು ಮಾತು ಕಲ್ಸಿರ್ತಾರೆ, ಗಂಡ್ಸಾಗ್ಬಿಟ್ಟೋದ್ಯಾ, ಸ್ಟ್ರಾಂಗ್ ಆಗಿರು ಅಂತ. ಅದಕ್ಕೆ ಅವ್ರು ನೋವಾದಾಗ ಅಳೋದನ್ನ ಕಲಿಯೋದಿಲ್ಲ, ಮೌನವಾಗಿರೋದನ್ನ ಕಲ್ತಿರ್ತಾರೆ. ಮನ್ಸಿನಲ್ಲಿ 1000 ಸಮಸ್ಯೆಗಳಿದ್ರು ಮುಖದಲ್ಲಿ ಒಂದು ಸ್ಮೈಲ್ ಇಡ್ತಾರೆ. ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ, ತಾವು ಪ್ರೀತಿಸೋರ್ಗಾಗಿ ತಮ್ಮ ಕನ್ಸು ಪ್ರತಿದಿನ ಹೋರಾಡ್ತಾರೆ. ಆದ್ರೆ ಕೆಲವೊಮ್ಮೆ ಅವ್ರಿಗೆ ಕೂಡ ಸುಸ್ತಾಗತ್ತೆ. ಯಾರಾದ್ರೂ ಬಂದು ನೀನ್ ಹೇಗಿದ್ಯಾ ಅಂತ ನಿಜವಾಗಿಯೂ ಕೇಳಲಿ ಅನ್ಸ್ತಾ. ಆದ್ರೆ ಆ ಪ್ರಶ್ನೆ ಕೇಳೋರು ತುಂಬಾ ಕಡಿಮೆ. ಅವ್ರ ಬಳಿ ಹಣ ಇದೆಯಾ ಅಂತ ಕೇಳಿ, ಕೆಲಸ ಹೇಗಿದೆ ಅಂತ ಕೇಳ್ತಾರೆ, ಆದ್ರೆ ಮನ್ಸು ಹೇಗಿದೆ ಅಂತ ಕೇಳೋದಿಲ್ಲ. ಅದಕ್ಕೆ ಕೆಲವ್ರು ನಿಧಾನವಾಗಿ ಸೈಲೆಂಟ್ ಆಗ್ಬಿಡ್ತಾರೆ. ಮೊದ್ಲು ಎಲ್ರ ಜೊತೆ ಮಾತನಾಡ್ತಿದ್ದವ್ರು ಈಗ ಒಬ್ರೇ ಇರೋದನ್ನ ಇಷ್ಟಪಡ್ತಾರೆ. ಮೊದ್ಲು ತಮ್ಮ ಫೀಲಿಂಗ್ಸ್ ಶೇರ್ ಮಾಡ್ತಿದ್ದವ್ರು ಈಗ ಎಲ್ಲವನ್ನೂ ಮನ್ಸೊಳಗೆ ಇಟ್ಕೊಳ್ತಾರೆ. ಯಾಕಂದ್ರೆ ಪ್ರತಿ ಬಾರಿ ತಮ್ಮ ನೋವನ್ನ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋರ್ಗಿಂತ ನಿರ್ಲಕ್ಷ್ಯ ಮಾಡೋರೇ ಹೆಚ್ಚು ಸಿಕ್ಕಿರ್ತಾರೆ. ಗಂಡಸರ್ ಜೀವನದಲ್ಲಿ ದೊಡ್ಡ ನೋವೇನಂದ್ರೆ ಅವ್ರಿಗೆ ನೋವಿಲ್ಲ ಅನ್ನೋದಲ್ಲ, ಅವ್ರ ನೋವನ್ನ ಯಾರು ಗಮನಿಸೋದಿಲ್ಲ ಅನ್ನೋದು. ಹಾಗಾಗಿ ನಿಮ್ ಜೀವನದಲ್ಲಿ ಸೈಲೆಂಟ್ ಆಗಿರೋ ಯಾವ ಹುಡುಗನಾದ್ರೂ ಇದ್ರೆ ಒಮ್ಮೆ ಕೇಳಿ, ನೀನ್ ನಿಜವಾಗಿಯೂ ಹೇಗಿದೀಯಾ ಅಂತ. ಯಾಕಂದ್ರೆ ಕೆಲವರಿಗೆ ಆ ಒಂದು ಪ್ರಶ್ನೆಯೇ ಬದುಕೋ ಶಕ್ತಿ ಕೊಡ್ಬೋದು. ಗಂಡಸರು ಅಳೋದಿಲ್ಲ ಅಂತಾರೆ, ಆದ್ರೆ ಸತ್ಯ ಏನಂದ್ರೆ ಅವ್ರು ಅಳೋದು ಯಾರಿಗೂ ಕಾಣಿಸೋದು